ಇಷ್ಟೇ ಅಲ್ಲ, ನಿನ್ನಲ್ಲಿ ಅಡಕವಾಗಿರುವಂತಹ ಸೋಲು ಅದು ಸೋಲಾಗಿರಬಾರದು. ಗೆಲುವಿನ ಸೋಫ ಎಂಬ ಹರಿಗಳಿವೆ. ಅದಕ್ಕಾಗಿಯೇ ರಾಮನ ಉದರವನ್ನು ಬರೆದು ಆ ಉದರದಲ್ಲಿ ಸೋಲು ಎನ್ನುವಂತ ಸಸ್ಯವನ್ನು ನೆಡುತ್ತೇನೆ. ಇಷ್ಟೇ ಅಲ್ಲ, ಕೇವಲ ಸಸಿ ನೆಟ್ಟರೆ ಸಾಕಾಗುವುದಿಲ್ಲ, ಆ ಸಸ್ಯದ ಪೋಷಣೆ ಆಗಬೇಕು. ಹಾಗಾಗಿ ಬರ್ಕಡಾದಿಗಳ ಉದರವನ್ನು ಸೀಳಿ ಅವರ ರಕ್ತದಿಂದ ಸುಗ್ರೀವನ ಕಪಾಲದಲ್ಲಿ ತುಂಬಿಸಿ ಅದನ್ನು ಎಳೆಯುತ್ತೇನೆ. ಆ ಸಸ್ಯವನ್ನು ಬೆಳೆಸ್ತೇನೆ ಎಂಬ ಹಾಗೆ ಹೇಳಿದ್ದೇನೆ. ನನ್ನ ತಂದೆ ಅಂತ ಲಂಕಾ ರಾಷ್ಟ್ರ ನಾಯಕನ ದಶಮಿಟನಿಗೆ ಧೈರ್ಯ ಬರಲಿಲ್ಲ ಹೇಳಿದ್ದಾರೆ. ಕೆಲವರೆಲ್ಲ ಹೇಳಿ ಹೋಗಿದ್ದಾರೆ. ಏನು ಮಾಡೋಣ, ಎಲ್ಲವರು ಕೂಡ ಎಲ್ಲ ಹೇಳಿದ್ದಾರೆ. ಅವರ ಹಾಗೆದಲ್ಲ, ಅಳಿದ ದುಂಬರಾಕ್ಷಾರಿಸಬೇಕು ಮತ್ತೆ ಈ ಲಂಕೆಯ ಸಭೆಯನ್ನು ಕೂರಿಸ್ತೇನೆ. ನೀನು ಚಿಂತ ಮಾಡಬೇಡ ಅಂತ ಹೇಳಿದೆ. ಒಂದು ವೇಳೆ ನಾನು ಆ ಕಾರ್ಯವನ್ನು ಸಾಧನೆ ಮಾಡದೆ ಹೋದರೆ ಮಂಡೋದರಿ ರಾವಣನಿಗೆ ಹುಟ್ಟಿದ ಮಗನಲ್ಲ ಈಗಿರುವಂತ ಮಾತನಾಡಿದೆ. ಧೈರ್ಯವನ್ನು ತಂದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ನನ್ನ ಪಾಲಿಗೆ ರಣವೀರ್ಯವನ್ನು ಕಟ್ಟಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಸಂದರ್ಭದಲ್ಲಿ ಸಮರ ಕ್ಷೇತ್ರಕ್ಕೆ ಹೊರಟಿದ್ದೇನೆ. ಇಲ್ಲೇ ಕಾಲ ಕಳೆಯುವುದಲ್ಲ, ಇಂತಹ ಅಂಗಗಳು ಗೆಲ್ಲಬೇಕು. ಮುಂದುವರಿತೇನೆ.
ಹಾಕೊಟ್ಟಂಗ ನೋಡಬಾರ್ದೆ. ನನ್ನನ್ನು ಮೊಳಕುಗೊಳಿಸುವುದಕ್ಕೆ ಭಸ್ಮ ಹಾಕಿದ ಹಾಗೆ ಮಾಡಿದ್ರಲ್ಲ. ಒಮ್ಮೆ ಮೇಲೆ ಕೆಳಗಾದೆ, ಮಿನಿಮಿನಿ ಆದ್ರೆ ಮತ್ತೆ ಮೈ ಮುರಿದಿದ್ದೆ. ನೋಡಿದ್ರೆ ರಾಮನ ಸೇನೆಯಲ್ಲಿರುವಂತ ಎಲ್ಲಾ ಕವಿಗಳನ್ನು ತಲೆಯ ಮೇಲೆ ಒರಗಿಸಿದೆ. ಇಷ್ಟಾದ್ರೂ ರಾಮ ಆರಾಮವಾಗಿ ಕುಳಿತಿದ್ದಾನೆ. ಅವರಲ್ಲಿ ಯುದ್ಧ ಮಾಡಬೇಕು. ನೋಡೋಣ, ಆಕಾಶದ ಮನೆಯಲ್ಲಿ ನಿಂತು ನಿರೀಕ್ಷಣೆ. ಸೀಮಿತವಾಗಲಿಲ್ಲ. ವಾನರರು ಕೂಡ ತಮ್ಮಲ್ಲಿರುವಂತಹ ಅಂತಸತ್ವವನ್ನು ತೋರಿಸುವಂತಹ ಯುದ್ಧದ ವೀಕ್ಷೆ ಇದೆ. ಏನಾಶ್ಚರ್ಯ, ಒಮ್ಮೆ ನಂಬಿದ ಕಪಿಗಳ ಹಾಹಾಕಾರವು ಕೇಳುತ್ತಾ ಉಂಟಲ್ಲ. ಕಾರಣ ಏನು ಹಾಗೆ ಯಾರ ಕಡೆಯಿಂದ ಬಾಣ ಬರುತ್ತಾ ಉಂಟು ಅಂತ ಗಮನಿಸಿದರೆ ವೈದ್ಯ ಪಕ್ಷದಲ್ಲಿ ಬಾಣಗಳು ಕಾಣ್ತವೆ ಹೊರತು ಎಲ್ಲಿಂದ ಏನು ಅಂತ ಗೊತ್ತಾಗುತ್ತಾ ಇಲ್ಲ. ಎಲ್ಲೇ ಇರಲಿ ಹೇಗೆ ಇರಲಿ ಉತ್ತರಿಸಬೇಕಾದಂತಹ ಹೊಣೆಗಾರಿಕೆ ಸ್ಥಾನದಲ್ಲಿರುವವನ ಎನ್ನುವುದನ್ನು ಅನುರಕ್ಷಿಸಿಕೊಂಡು ಶಬ್ದವೇದಿಯನ್ನು ಸ್ಮರಿಸಿಕೊಂಡು ಎಲ್ಲಿ ಅಡಗಿದ್ರು ನನಗೆ ನಾಚಿಕೆ ಆಗ್ತಾ ಉಂಟು. ಅಂತ ಒಂದು ಮುಖವನ್ನು ಇಟ್ಟುಕೊಂಡು ನನ್ನ ಇದಾಗಿನಿಂದ ಎಲ್ಲ ಏನು ಧೈರ್ಯ ನಿನಗೆ? ನಿನ್ನ ಕತೆ ಯಾರಿಗೆ ಗೊತ್ತಿರಲಿಲ್ಲ ಹೇಳು. ಮಡದಿಯನ್ನು ಕಳೆಕೊಂಡಂತ ಆದಮ್ಮ ಇವತ್ತಿನ ದಿವಸ ಇಂದಾರಿಯನ್ನು ಗೆದ್ದುಕೊಳ್ಳುವಂತ ಸಾಹಸಕ್ಕೆ ಮುಂದಾದ ಇಲ್ಲ. ನೀನು ಬಿಡು, ನಿನ್ನಂತೆ ಮತ್ತೊಬ್ಬ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಇವತ್ತಿನ ಯುದ್ಧದಲ್ಲಿ ನಿನ್ನ ಪಾಲಿಗೆ ಅಮ್ಮಮ್ಮ ಅಮ್ಮಮ್ಮ ಎನ್ನುವ ಹಾಗೆ ಅನಿಸಿಕೊಳ್ತಾ ಇದ್ದಾರು. ಯೋಚನೆ ಮಾಡು. ಏನು ಯೋಚನೆ? ಮುಖಕ್ಕೆ ಮುಟ್ಟು ಹೋರಾಟ ಕೊಡುವಂತಹ ಚಾಪುಳ್ಳವನಾಗಿ ರಾಮ ಇವತ್ತಿಗೆ ಕಾಣಿಸಿಕೊಂಡಿದ್ದಾನೆ. ಏನು ನಾನು ಕಳೆದುಕೊಂಡಿದ್ದೆ, ಆ ಕಳೆದುಕೊಂಡದರ ಕುರಿತಾಗಿ ಚಿಂತಿಸುತ್ತಾ ಕೂರಲಿಲ್ಲ. ಮತ್ತೆ ಹೋರಾಟ ಮಾಡುವುದಕ್ಕೆ ನಿಮ್ಮೆದುರಿಗೆ ಬಂದು ನಿಂತಿದ್ದಾನೆ. ಯಾವುದನ್ನು ಕಳೆದುಕೊಂಡೆ ಎನ್ನುವುದರ ಕುರಿತಾಗಿ ನೀನು ಲಕ್ಷ್ಯವನ್ನು ಹರಿಸು ಎನ್ನುವ ಹಾಗೆ ನನ್ನನ್ನೇ ಎಚ್ಚರಿಸುತ್ತಾ ಇದ್ದೆ. ಅಯ್ಯ, ಕಳೆದುಕೊಂಡದ್ದು ನನ್ನ ಹೆಂಡತಿಯನ್ನು ಎನ್ನುವುದನ್ನು ಚೆನ್ನಾಗಿ ತಿಳಿದಿಟ್ಟುಕೊಂಡೆ. ಓಹೋ, ನಿಮ್ಮೆದುರಿಗೆ ಬಂದು ಹೋರಾಟ ಮಾಡುವುದರ ಮೂಲಕವಾಗಿ ನೀ ಯಾರನ್ನೆಲ್ಲ ಕಳೆದುಕೊಂಡೆ, ನಿಮ್ಮವರು ಯಾರನ್ನೆಲ್ಲ ಕಳೆದುಕೊಂಡರು ಎನ್ನುವುದನ್ನು ಯೋಚಿಸಿದಾಗ ನನ್ನ ಪತಿತ್ವ ಏನುಂಟು, ನನ್ನ ನಾಯಕತ್ವ ಏನುಂಟು ಎನ್ನುವುದರ ಎತ್ತರ ಏನುಂಟು ಎನ್ನುವುದನ್ನು ನೀನು ಅರ್ಥೈಸಿಕೊಳ್ಳಿಕ್ಕಾಗ್ತದೆ. ಅಯ್ಯ, ಯೋಚನೆ ಮಾಡು. ಏನು
ರಾವಣನೇನು ಅವನ ಸಾಮರ್ಥ್ಯವೇನು, ಅವನನ್ನು ಒಪ್ಪಿಕೊಂಡು ಬಂದಂತಹ ನಿಮ್ಮವರ ಸಿದ್ಧಾಂತಗಳೆಲ್ಲ ಏನು, ಅದೇ ಹೊತ್ತಿಗೆ ಏನಾಗಿ ಹೋಯಿತು, ತಾನು ಸಂಪಾದಿಸಿದಂತಹ ಅಷ್ಟು ಯೋಗ್ಯತೆ ವಿಶೇಷತೆಗಳೆಲ್ಲ ಏನುಂಟೋ ಅವೆಲ್ಲವೂ ಕೂಡ ಪರನಾರಿಯನ್ನು ಕದ್ದು ತಂದಿದ್ದರ ಫಲವಾಗಿ ಎಲ್ಲವನ್ನೂ ಕೂಡ ಕಳೆದುಕೊಂಡ ಎಂಬಲ್ಲಿಗೆ ನಿಂತ ನಿಲುವಿನಿಂದಲೇ ನಿಮ್ಮನ್ನ ಸಂಪಾದಿಸಿದ್ದನ್ನೆಲ್ಲವನ್ನು ಕೂಡ ಕಳೆದುಕೊಳ್ಳುವ ಹಾಗೆ ಒಬ್ಬ ಮಾಡ್ತಾನೆಂತಾದ್ರೆ ಅದು ನನ್ನ ನಾಯಕತ್ವದ ವಿಶೇಷ ಗುಣ. ಸರಿ, ರಾಮನು ನಡೆದ ದಾರಿಯನ್ನು ಒಪ್ಪಿಕೊಂಡು ಸಾಗಬೇಕಾದಂತಹ ಅನಿವಾರ್ಯತೆ ನಮಗುಂಟು ಎನ್ನುವುದನ್ನು ಅರ್ಥೈಸಿಕೊಂಡೆ ನಿಮ್ಮ ಪಕ್ಷದಲ್ಲಿದ್ದವರೆಲ್ಲರೂ ಕಡೆ ನಮ್ಮಲ್ಲಿಗೆ ಬರುತ್ತಾರೆ, ನಾವು ಆ ದಾರಿಯಲ್ಲಿ ಪಾಂಥರಾಗುತ್ತೇವೆ, ಆ ದಾರಿಯಲ್ಲಿ ಪಥಿಕರಾಗುತ್ತೇವೆ ಎನ್ನುವ ಹಾಗೆ ವೈರಿ ಪಕ್ಷಗಳು ಎನ್ನುವ ಹಾಗೆ ಕರೆದುಕೊಂಡವರು ಕೂಡ ವಿರೋಧಿ ಪಕ್ಷದಲ್ಲಿರುವ ಯೋಗ್ಯತೆಯನ್ನು ಒಪ್ಪಿಕೊಂಡು ಬರ್ತಾರೆ ಅಂತಾದ್ರೆ ಅವನ ಯೋಗ್ಯತೆ ಏನು, ಅವನ ಪತಿತ್ವ ಏನು, ಮಾನವ ಪಕ್ಷಾಗಿ ಅವರು ತೊಡಗಿಸಿಕೊಂಡಂತಹ ಬಗೆ ಹೇಗೆ ಎನ್ನುವುದನ್ನು ನೀನೇ ಚೆನ್ನಾಗಿ ತಿಳಿದು ಸಂಪಾದಿಸಿದ್ದೆಲ್ಲವೂ ಕೂಡ ಯಾವುದೋ ಒಂದು ಹಠಕ್ಕೆ ಯಾವುದೋ ಒಂದು ನಿಲುವಿಗೆ ಕಳೆದುಕೊಳ್ತೀರಿಂತಾದ್ರೆ ನಷ್ಟ ಅನುಭವಿಸಿದವರು ಯಾವ ಹೊತ್ತಿಗೂ ಕೂಡ ಶರಣಾಗಬೇಕಾದದ್ದು ನಿಯಮ. ಈ ಹೊತ್ತಿಗೆ ಮಾಯಾಯುದ್ಧವನ್ನು ಮಾಡುವುದರ ಮೂಲಕವಾಗಿ ಏರಿ ನಿಲ್ಲುತ್ತೇನೆ, ಗೆದ್ದು ಬೀಗುತ್ತೇನೆ ಎನ್ನುವಂತಹ ನಿಲುವಿಗೆ ಬದ್ಧನಾಗಿ ನೀನು ತೊಡಗಿಸಿಕೊಳ್ಳುತ್ತೀಂತಾದ್ರೆ ಅದು ಕೇವಲ ಪ್ರಭಾಕವಟದೊಳಗೆ ನಿನ್ನ ನೀನು ವ್ಯವಹರಿಸಿಕೊಂಡಂತಹ ಬಗೆಯಾಗಿ ಮಾಯದಿ ಗೆಲೆ ನೆನೆಸುವೆಯಾ, ನೀ ತಾಯ ವಸ್ತ್ರನಾಡಗುವೆಯ ಹೇಳು. ಅಲ್ಲಿ ಅಡಗಿದರೂ ಕೂಡ ಸೂರ್ಯಕುಲದಲ್ಲಿ ಹುಟ್ಟಿದವರು ನಾವು ಎಂತಹ ಕತ್ತಲನ್ನಾದರೂ ಕೂಡ ಭೇದಿಸುವಂತಹ ಬೆಳಕನ್ನು ಹೊಂದಿರುವಂತಹ ಚಾಪನ್ನು ನಮ್ಮದಾದಂತಹ ಧೃತಿಯಲ್ಲಿ ಹೊಂದಿರುವವರು ನಾವು. ನನ್ನ ನಿಜ ಬಲದ ಧ್ವಜಸಿರಿ ಏನು, ನನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವೇನುಂಟು ಅದನ್ನ ತೋರಿಕೊಟ್ಟರೆ ನಿನ್ನ ಮಾಯ ಕವಚವೆಲ್ಲ ಕೂಡ ಸಿಟ್ಟು ಸಿಕರಿಯಾದೀತು. ಅದಕ್ಕೆ ಬದಲಾಗಿ ಮುಡಿಬಾಗಿದೆ ಅಂತಾದ್ರೆ ಹೊರೆಯುವ ದಾತಾರನಾಗಿದ್ದೇನೆ. ನಮ್ಮಲ್ಲಿರುವಂತಹ ನಾಯಕತ್ವವನ್ನು ನೀನು ನಷ್ಟ ಮಾಡಿದೆ. ನಮ್ಮಲ್ಲಿ ಒಬ್ಬರ ಇಬ್ಬರು ನಿನ್ನ ಪಕ್ಷವನ್ನು ಸೇರಿಕೊಂಡಿರಬಹುದು, ಉಳಿದವರ ಮನಸ್ಸು ಹಾಗೆ ಅಂತ ನೀನು ಆಲೋಚನೆ ಮಾಡಬೇಡ. ಹೌದೇನೋ? ಇಷ್ಟದವರೆಗೆ ನಡೆದಂತಹ ಯಾವ ಕಾಲ ಉಂಟು ಅದೆಲ್ಲ ನಮ್ಮ ಬಾಯಿ ನಷ್ಟವನ್ನು ಅಂದುಕೊಂಡಿತ್ತು ಅಲ್ಲವೇ? ಕೊಟ್ಟಿದ್ದು ಹೌದಪ್ಪ, ನಾವು ಒಪ್ಪಿಕೊಳ್ತೇವೆ. ಅಂತದೆಲ್ಲ ನಮ್ಮಲ್ಲಿ ಎಷ್ಟು ನಡೀತದೆ ನೀನು ನೋಡಬೇಕು ನಮ್ಮವರನ್ನು. ಹೌದೇನೋ? ತಾಯಿಯ ಬಸ್ಸಿನಲ್ಲಿ ಅಡಗಿದ್ರು ನಾನು ಬಿಡುವುದಿಲ್ಲ ಅಂತ ಹೇಳಿದ್ದಿ. ನಿನ್ನವಾದಂತಹ ಕಪಿಗಳನ್ನು ನನ್ನ ಕೆಳಗೆ ಉರುಳಿಸಿದಾಗ ನಿನ್ನ ಪರಾಕ್ರಮೆಯಲ್ಲಿ ಅಡಗಿತ್ತು. ಆ ಬಳಿಕ ಶಬ್ದವೇದಿಯನ್ನು ಪ್ರಯೋಗ ಮಾಡಿ ಮೇಲ್ಮುಖವಾಗಿ ತಂದು ನನ್ನನ್ನು ಕೆಳಗಿಸಿದೆ. ಹೌದೇನೋ? ಎಷ್ಟಾದ್ರೂ ನೀನು ನನ್ನ ಪಾಲಿಗಾರಿ. ಅರಿಗಳನ್ನು ಗೆಲ್ಲುವಂತಹ ಯಂತ್ರದಲ್ಲಿ ಯಾವ ಸಾಹಸಕ್ಕೆ ಬೇಕಾದರೂ ಮುಂದಾಗುವಂತಹ ಧೈರ್ಯ ನಮ್ಮ ಪಾಲಿಗುಂಟು. ಹಾಗಾಗಿ ಇಂತಹ ಒಂದು ಪ್ರಯತ್ನಕ್ಕೆ ಮುಂದಾದೆ. ಮತ್ತೆ ನಿನ್ನನ್ನು ಕುರಿ ಅಂತ ಹೇಳೋದಕ್ಕೆ ಕಾರಣ ಉಂಟು. ನೀನು ಕುರಿ ಮತ್ತೆಂತದುಂಟು ನಿನ್ನ. ಹೌದೇನೋ? ಮೃಗರಾಜನ ಮುಂದೆ ಒಂದು ಬಡ ಕುರಿ ಎಲ್ಲಿಯಾದ್ರೂ ಸಾಹಸವನ್ನು ಮಾಡುತ್ತೇನೆ ಎಂಬ ಹಾಗೆ ಮುಂದುವರಿದೆ. ಆ ಕುರಿಯ ಪರಿಣಾಮ ಏನಾಗ್ತದೆ ಚೆನ್ನಾಗಿ ಆಲೋಚನೆ ಮಾಡು. ಜೀವಂತ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ಥಿತಿಯಲ್ಲಿ ಬಂದಿದ್ದು ಎಚ್ಚರ ಎಚ್ಚರ ನೀನೇನು ನಿನ್ನಯ್ಯ ಮಾಡಿ ಸಂಪಾದಿಸಿದಂತಹ ಅಷ್ಟು ವಿಶೇಷತೆಗಳೆಲ್ಲವೂ ಕೂಡ ದೂರಕರ್ಮ ನಿಮಿತ್ತವಾಗಿ ಅವ ತನ್ನನ್ನು ತಾನು ತೊಡಗಿಸಿಕೊಂಡ ಕಾರಣದಿಂದಲೇ ಅದಷ್ಟು ಕೂಡ ಅವ ಸಂಪಾದಿಸಿದಂತಹ ಪುಣ್ಯ ವಿಶೇಷತೆಗಳೆಲ್ಲವೂ ಕೂಡ ನಾಶವಾದವು ಎನ್ನುವುದು ಸುಸ್ಪಷ್ಟವೇ ಹೌದು. ಅಂತಹ ಯಾವುದೇ ಕೃತಿಯನ್ನು ನಾವು ಮಾಡಿದವರಲ್ಲ, ಮತ್ತದರಲ್ಲಿ ತೊಡಗಿಸಿಕೊಂಡವರಲ್ಲ. ಯಾರು ಲೋಕ ವ್ಯವಸ್ಥೆಯನ್ನು ಹಾಡುಗೆಡುವಂತಹ ನಿಲುವಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಅಂತವರನ್ನು ಶಿಕ್ಷಿಸುವಂತಹ ಹೊಣೆಗಾರಿಕೆ ಸ್ಥಾನದಲ್ಲಿರುವಂತಹ ವಂಶ ನಮ್ಮದು. ಕೇವಲ ನನ್ನ ಹೆಂಡತಿಯನ್ನು ಅಪಹರಿಸಿದ ಎನ್ನುವುದಕ್ಕೆ ಮಾತ್ರಕ್ಕೆ ಸೀಮಿತಗೊಳಿಸಲಿಲ್ಲ ಈ ವ್ಯಾಪ್ತಿ. ರಾವಣ ಈ ಹಿಂದೆ ಮಾಡಿದ್ದಲ್ಲ ಏನುಂಟು ಆ ಎಲ್ಲಾ ಲೆಕ್ಕಾಚಾರಗಳನ್ನು ಹೊಂದಿ ಪರಿವರ್ತನೆಯೊಂದನ್ನು ಮಾಡಬೇಕು.
ಯಾವ ಹೊತ್ತಿಗೂ ಕೂಡ ವಸುಂಧರೆ ಕಣ್ಣೀರಿಡೋ ಕೂಡ ಎನ್ನುವಂತಹ ನಿಲುವಿನಿಂದಲೇ ಅದನ್ನು ಆ ಹೊಣೆಗಾರಿಕೆಯನ್ನು ಹೊತ್ತು ಬಂದವನಿದ್ದೆ. ನೀನು ಈ ತನಕ ಆದಿಸಿದೆಲ್ಲ ಏನುಂಟು ಅವೆಲ್ಲವೂ ಕೂಡ ಆ ಭಾವಕರ್ಮಗಳಿಂದ ತುಂಬಿ ಹೋಯಿತು. ಇನ್ನು ಮುಂದೆ ಏನು ಸಂಪಾದಿಸುವುದಕ್ಕಿಲ್ಲ, ಎಲ್ಲವೂ ಕೂಡ ನನ್ನ ಮೂಲಕವಾಗಿ ಕರಗಿ ಹೋಗುತ್ತದೆ. ಹಾಗಂತ ಬದುಕುವುದಕ್ಕೊಂದು ಮುಕ್ತವಾದ ಅವಕಾಶ ಉಂಟು. ಪಶ್ಚಾತ್ತಾಪ ಭಾವ, ಆ ಭಾವವನ್ನು ಹೊಂದಿದವನಾಗಿ ಒಂದ ನಿನ್ನ ಅಯ್ಯನಿಗೆ ಹೋಗಿ ಹೇಳುವುದು, ಅಥವಾ ಅಯ್ಯನ ಮೂಲಕವಾಗಿ ನೀನೇ ತಂದು ಕೊಡುವುದು. ತಂದು ಕೊಟ್ಟೆ ಅಂತಾದ್ರೆ ಕ್ಷಮಾಗುಣ ಸಂಪನ್ನರಾದಂತಹ ನಾವು ಶ್ರಮಿಸುವಂತಹ ಸ್ಥಾನದಲ್ಲಾದರೂ ನಿಂತೆವು. ಇಲ್ಲದೆ ಹೋದಂತಾದ್ರೆ ಇದು ತನಕ ನಿಮ್ಮವರಿಗೆ ಯಾವ ಗತಿ ಪ್ರಾಪ್ತವಾಗಿದೆ ಆ ಗತಿ ನಿನಗೆ ಪ್ರಾಪ್ತವಾಗುವುದಕ್ಕೆ ವೇಳೆ ದೂರ ಇಲ್ಲ. ನಮಗಲ್ಲ, ನಿನಗೆ ಪಶ್ಚಾತ್ ಯಾಕೆ ತಾಪ ಬರುವುದು ನಿನ್ನ ಅಯೋಧ್ಯೆ ನಿನ್ನ ಪಂದಿಗೆ. ಹಾಗಿರುವಾಗ ನಮ್ಮನ್ನು ಪ್ರಶ್ನೆ ಮಾಡುವುದಕ್ಕೆ ಮುಂದೆ ನನ್ನ ಎದುರಿಗೆ ಚಮತ್ಕಾರ ಏನು ಅನ್ನುವುದನ್ನು ನಾ ಪ್ರಾಣಯುಕ್ತವಾಗಿ ಒಂದು ಬಾಣ ಬಿಟ್ಟೆ ಎಂದಾದ್ರೆ ಅದು ನಿನ್ನ ಪ್ರಾಣ ಹಿಡುವುದಕ್ಕೆ ಹೆಚ್ಚು ಗೊತ್ತಿಲ್ಲ. ಯುದ್ಧ ಮುಖದಲ್ಲಿ ತೊಡಗಿಸಿಕೊಂಡದ್ದೇನು ಹೌದು. ನಾ ಏನ್ ಆಶ್ಚರ್ಯ, ತೊಡಗಿಸಿಕೊಂಡದರ ತೀವ್ರತೆಯನ್ನು ಮುಟ್ಟುತ್ತಿರುವಂದರೆ ನನ್ನ ಎದುರು ನಿಂತ ಒಮ್ಮಿಂದ ಮೇಲೆ ಕಾಣೆಯಾಗಿ ಹೋದನಲ್ಲ. ಎಲ್ಲಿ ಹೋದರೆ ಅಡಗಿ ನಿಂತವನನ್ನು ನಿಲ್ಲಿಸಿದಂತಹ ನನಗೆ ಓಡಿ ಹೋದವನನ್ನು ಬರೆಸಲಿಕ್ಕೆ ಗೊತ್ತಿಲ್ವ? ಇರಲಿ, ನನ್ನ ಎದುರಿನಿಂದ ಬೆನ್ನು ಹಾಕಿ ಓಡಿ ಹೋಗಿದ್ದಾನೆ. ಬೆನ್ನು ಹಾಕಿ ಓಡಿದವನನ್ನು ಹಾಗೆ ಸ್ವಲ್ಪ ಓಡಲಿಕ್ಕೆ ಬಿಡುವ. ಓಡಿ ಓಡಿ ಆಯಾಸಾಗಿ ಒಂದು ಕಡೆ ನಿಲ್ತಾನೆ ಎಂದು ಸ್ಪಷ್ಟವಿದ್ದಾನೆ. ನಮ್ಮವರೆಲ್ಲ ಬಿದ್ದಿದ್ದಾರೆ, ಆ ಕುರಿತಾಗಿ ಯೋಚಿಸಬೇಕು. ನೋಡ್ತೇನೆ. ಸರಿ, ಇವನ ಗೆಲುವೇ ಅಸಾಧ್ಯ, ಇವನಲ್ಲಿ ಹೋರಾಟವೇ ಅಸಾಧ್ಯ. ಹಾಗಾಗಿ ಯುದ್ಧ ಕ್ಷೇತ್ರದಿಂದ ಪಲಾಯನವಿದೆ. ಸುಮ್ಮನೆ ಓಡಿತು. ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಮಾಡುವಾಗ ಸರಿಯಾಗಿ ಆಲೋಚನೆ ಮಾಡಿದರೆ ವೈರಿ ಭಾವ ಎನ್ನುವುದು ಒಂದು ಉಂಟು. ಶತ್ರುಗಳ ಬಲಾಬಲವನ್ನು ತಿಳಿದು ಹೋರಾಟ ನಡೆಸುವಂತದ್ದು. ಈಗ ನಮ್ಮಲ್ಲಿ ಬಲ ಕಡಿಮೆ ಆಗಿದೆ. ಇನ್ನೊಂದು ಸಂದರ್ಭದಲ್ಲಿ ಅವರ ಬಲವನ್ನು ಹೊಂದಿ ಅವರಲ್ಲಿ ಹೋರಾಟ ಮಾಡ್ತೇನೆ ಹೀಗೆನ್ನುವಂತಹ ನಿರ್ಧಾರದಿಂದ ರಣಕ್ಷೇತ್ರದಿಂದ ಪಲಾಯನವನ್ನು ಇದೆ. ನಾನು ಓಡಿದಲ್ಲ ಆಯ್ತಾ, ಪಲಾಯನ ಮಾಡಿದ್ದು. ಸರಿ ಏನು ಮಾಡೋಣ? ಓ ಇದ್ದಾನೆ ಒಬ್ಬ ವಜ್ರಕಾಯ, ಆ ಆಂಜನೇಯ ಪವನದ ಸುತ. ಸರಿ ಅವನ ಇದಾಗಿ ನನ್ನ ರಥವನ್ನು ಹರಿಸಬೇಕು. ನಿನ್ನ ಮಾಯಾಜಾಲ ದೇವರ ಮುಂದೆ ನಡೆಯಲಿಲ್ಲ. ಪೆಟ್ಟು ತಿಂದೆಯಾ? ಯಾಕೆ? ಬೆನ್ನು ಊದಿ ಹೋಗಿದೆಯಾ? ಯಾಕೋ? ಸಾಕಾಗಲಿಲ್ಲ ನಿನಗೆ ಅಲ್ಲಿಯ ಪೆಟ್ಟು? ಬಂದಿದೆಯಲ್ಲ ಈ ಆಂಜನೇಯನ ಮುಂದೆ ಹೋರಾಡುವುದಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಎಂಬುದನ್ನು ಒಮ್ಮೆ ತೋರು ನಿನ್ನ ಬಲವನ್ನು ನಾನು ಮಾಡಿಕೊಡ್ತೇನೆ.
ಇಷ್ಟೇ ಅಲ್ಲ, ನಿನ್ನದ್ದು ಸ್ವಲ್ಪ ಊದಿಕೊಂಡಿದೆ, ನೋಡಿದ್ದೆ ಎಲ್ಲಿ ಅಂತ? ಹೌದೇನಾ? ನೋಡುವವರಿಗೆ ಗೊತ್ತಾದ್ರೆ ಸಾಕು. ಎಂತದ್ದು ನೋಡುವವರಿಗೆ ಗೊತ್ತಾದ್ರೆ ಸಾಕು. ಊದಿದ್ದು ನಿನಗೆ ಗೊತ್ತಾಗೋದು ಬೇಡ, ಒಳ್ಳೆದಾಗಿ. ಇಲ್ಲದಿದ್ದರೆ ನೀನು ಶೌರ್ಯದ ಬಗ್ಗೆ ನನ್ನಲ್ಲಿ ಮಾತಾಡುವುದೇನ? ಅಲ್ಲ, ನಿನ್ನ ಶೌರ್ಯ ಅಂತ ಪ್ರಕಟ ಆಯ್ತಲ್ಲ. ಪರಾಕ್ರಮ ಏನು, ಸಾಹಸ ಏನು ಎನ್ನುವುದನ್ನು ನನ್ನಿಂದ ನೀನು ಅಭ್ಯಾಸ ಮಾಡಬೇಕು. ಯಾಕೆ? ನಿನಗೆ ಕತೆ ಗೊತ್ತಿಲ್ವಾ? ಯಾವುದು? ನಾನು ಸ್ವಲ್ಪ ಹಿಂದಿನ ಕತೆ ನಿನಗೆ ಹೇಳ್ತೇನೆ. ರಾವಣನ ಕಥೆಯ? ಯಾವ ರಾವಣ? ನಿನ್ನಪ್ಪ. ರಾವಣನ ಕತೆ ಯಾಕ ನನಗೆ? ಮತ್ತೆ ನಿನ್ನ ಕಥೆಯನ್ನು ಹೇಳ್ತೇನೆ. ನನ್ನ ಕತೆ? ಹಿಂದೆ ಉದ್ಯಾನವನದಿ ಓ, ನಿನ್ನನ್ನು ಬಂಧಿಸುತ್ತಾ ಲಂಕೆಯಲ್ಲಿ ಮೆರವಣಿಗೆ ಮಾಡಿದಂತಹ ದೃಶ್ಯ. ಹನುಮೋದ್ಭವ. ಎಂತದ್ದು ಹನುಮೋದ್ಭವ? ಹನುಮನ ಜಾತ್ರೆ ಮಾಡಿದ್ದೀನಿ. ಹನುಮೋದ್ಭವ ಆದದ್ದು ಮೊದಲಿ, ನಿನ್ನನ್ನು ಬಂಧಿಸಿದ ಆ ನಂತರ. ಹೌದೇನೋ? ಏನು? ಇನ್ನು ಹಿಂದಿನ ಕಥೆ ಹೇಳಬೇಡ. ಆಮೇಲೆ ತಂದೆಯಾದಂತಹ ರಾವಣನನ್ನು ಒಪ್ಪಿಸಿದೆ. ಇಷ್ಟೇ ಅಲ್ಲ, ನಿನ್ನ ಬಾಲಕ ಬೆಂಕಿ ಸುತ್ತಕೊಂಡು ಲಂಕಾ ನಗರಿಯಲ್ಲಿ ಮೆರವಣಿಗೆ ಮಾಡಿದಂತ ಚಂದ ಕಣ್ಣಾರೆ ಕಂಡವ ನೀನು. ಅವತ್ತು ಇಲ್ಲದೆ ಇದ್ದಂತಹ ಪರಾಕ್ರಮ, ಅವತ್ತು ಇಲ್ಲದೆ ಇರುವಂತಹ ಸತ್ವ, ಶೌರ್ಯ ಏನು ಇವತ್ತು ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದೀಯಾ? ಏನು ಅವತ್ತು ನಿನ್ನಲ್ಲಿ ಕುಂದಿ ಹೋಯ್ತಾ? ನಿನ್ನ ಕೈ ಬಿಸಿ. ನನ್ನ ಮುಷ್ಟಿ ನೋಡಿದ್ಯಾ? ಏನಾಗಿದೆ? ಒಂದೇ ಮುಷ್ಟಿಯಲ್ಲಿ ನಿಮ್ಮ 10,000 ರಾಕ್ಷಸರನ್ನು ನಿನ್ನ ಉದ್ಯಾನವನದಲ್ಲಿ ಕೊಂದು ಮುಗಿಸಿದ ವೀರ ಈ ಹನುಮ. ನಾನು ಯಾಕೆ ನಿನ್ನ ಜೊತೆಯಲ್ಲಿ ಬಂದೆ? ಯಾಕೆ? ನೀನು ಬಿಟ್ಟಂತಹ ಬ್ರಹ್ಮಾಸ್ತ್ರಕ್ಕೆ ನಾವು ವಿರೋಧಿಸುವುದು ಬೇಡ ಎನ್ನುವ ಕಾರಣಕ್ಕೆ. ಅದಕ್ಕೆ ಕಟ್ಟು ಬಿಟ್ಟು ರಾವಣನನ್ನು ನೋಡುವ ಉದ್ದೇಶದಿಂದ ನಿನ್ನ ಚಿಕ್ಕಪ್ಪನ ರಥದಲ್ಲಿ ನನ್ನನ್ನು ಮೆರವಣಿಗೆ ಮಾಡಿಸಿದೆ. ಬಂದೆ. ಮತ್ತೆ ಬಿಡಿಸಿದ್ಯಾರು ನನ್ನನ್ನು? ಯಾರು? ನಾನೇ ಬಿಡಿಸಿಕೊಂಡೆ. ಆದ್ರೆ ಬಂಧಿಸಿದ ಮೊದಲು ನಾನೇ ಅಲ್ವಾ? ಅಲ್ಲ, ಬಿಡಿಸಿಕೊಳ್ಳುವುದಕ್ಕೆ ಆಗುತ್ತದೆ ಎಂಬುದನ್ನು ನಿನ್ನ ಅಪ್ಪನ ಸನ್ನಿಧಿಯಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ. ಇಂದ್ರಜಿತ್ತು, ಬಾಲಕ್ಕೆ ನೀವೆಲ್ಲರೂ ಸೇರಿ ಬೆಂಕಿ ಕೊಟ್ಟಿದ್ದೀರಿ. ಸಾರಿ, ನಿನ್ನ ಅಪ್ಪನ ಅರ್ಧ ಮೀಸೆ ಸುಟ್ಟು ಹೋಗಿದೆ. ಈಗ ಬಂದಿದೆ ನೋಡಿದ್ದೀರಿ? ಈಗ ಬಂದದ್ದು ಯಾವ? ಬರ್ತಾ ಇರುವ ಮೀಸೆ. ಹೋಗುವುದು ಬರುವುದಕ್ಕೆ ಲಂಕೆಯನ್ನು ಪೂರ್ಣ ಸುಟ್ಟೆ ನಾನು. ಮತ್ತೆ ಮಯನಿಂದ ನೀವು ನಿರ್ಮಿಸಿಕೊಂಡಿದ್ದೀರಿ. ನಿರ್ಮಾಣ ಆಗಿದೆ. ಆಗಲಿ, ಇನ್ನೊಮ್ಮೆ ಸುಡುವ ವಿಷಯ ಇಲ್ಲ. ಎಲ್ಲರನ್ನೂ ಯಮಲೋಕಕ್ಕೆ ಕಳುಹಿಸುವ ಉದ್ದೇಶ. ಆದುದರಿಂದ ನಿನ್ನ ಅಪ್ಪನ ಗುಣವೇ ನಿನ್ನಲ್ಲಿ ಬಂದಿದೆ. ನೀನೇನು ಎಷ್ಟು ಎಂಬುದು ಈ ಹಿಂದೆ ನಾನು ನೋಡಿದ್ದೇನೆ. ಹೌದೇನೋ? ನನ್ನ ಪರಾಕ್ರಮವನ್ನು ಈ ಮೊದಲೇ ಕಂಡವದಿ. 10,000 ಕಥೆ ಹೇಳಿ ನನಗೆ 10,000 ನಷ್ಟ ಆಗೋದು ದೊಡ್ಡ ವಿಷಯವೇ ಅಲ್ಲ. ಹೋಗ್ಲಿ, ಈಗ ಎಷ್ಟೆಷ್ಟು ಸಾವಿರ ಒಳಸೇರ್ತದೆ ಈಗ ಎಷ್ಟೆಷ್ಟು ಸಾವಿರ ಸಾಯ್ತಾರೆ ಗೊತ್ತಿಲ್ಲ. ಯಾರು? ನಿನ್ನ ಮುಷ್ಟಿ ನಿಮ್ಮ ಲಂಕೆಯಲ್ಲಿ. ನೋಡೋಣ ನೋಡೋಣ. ಯಾವ ಶಾಂತಿ? ಎಂತದ್ದ? ನೀನೇನು ಶಾಂತಿ? ಯಾವ ನಿನಗೆ ಶಾಂತಿ ಮಾಡಿದ್ದಲ್ಲ ಪುಣ್ಯಾತ್ಮ. ನನಗೆ ನಿನ್ನಿಂದ ಆಗಲಿಕ್ಕಿಲ್ಲ ಶಾಂತಿ. ಆಗಲ್ವಾ? ನಾನು ಚಿರಂಜೀವಿಯು. ಹೌದಾ? ನಾನು ಮಾಡಿದ್ದು ಯಾಕೆ? ಯುದ್ಧ ನಿಲ್ಲಿಸಿದ್ಯಾಕೆ? ಯಾಕೆ? ನನಗೊಂದು ಅನುಮಾನ ಇತ್ತು. ಹೌದಾ ಅಲ್ವಾ? ಹೌದಾ ಅಲ್ವಾ? ನಾನು ಹನುಮ ಹೌದು ಅಲ್ವಾ? ಮತ್ತೆ ನಿನ್ನಲ್ಲಿ ಪರಾಕ್ರಮ ಉಂಟಾ ಇಲ್ವಾ? ನೋಡಿದ್ಯಾ? ಅದರ ಸತ್ವ ಪರೀಕ್ಷೆ ಹೇಗೆ? ಹನುಮನ ಅಸ್ತಿತ್ವ ಏನು? ನನ್ನ ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಹೊಂದಿತ್ತು. ನೀನೇನು ಪರೀಕ್ಷೆ ಬರಲಿಕ್ಕೆ? ಎಂತದ್ದ? ಎಂತದ್ದ? ಹಾಗಲ್ವಾ? ಮತ್ತೆ ಪರಾಕ್ರಮದ ಬಗ್ಗೆ ನಿನ್ನಲ್ಲಿ ಸಂಶಯ ಇಲ್ಲ ಅಂತ ಹೇಳುವುದ? ನೀನು ಜಾರಿಗೊಳ್ಳ ಬುದ್ಧಿ ನನಗೆ ತೋರಿಸಿ. ಎಂತದ್ದು ಜಾರಿಗೊಳ್ಳುವುದ? ಮತ್ತೆ ಆಗುವುದಿಲ್ಲ. ಜಾರಿಕೊಳ್ಳುವ ಜನವೇ ಅಲ್ಲ ನಾವು. ಮತ್ತೆ ಯುದ್ಧವನ್ನು ನಿಲ್ಲಿಸಿದ್ಯಾಕೆ? ಯಾಕೆ? ನಿನಗೆ ವಿಷಯ ಗೊತ್ತಿಲ್ಲ. ಹೇಗೂ ನಮ್ಮಲ್ಲಿಗೆ ಬಂದವ ನೀನು ಹೊಸವ ಅಲ್ವಾ? ಈ ಹೊಸ ಮುಖಕ್ಕೆ ನಮ್ಮಲ್ಲಿ ಕೆಲವೆಲ್ಲ ವಿಚಿತ್ರಗಳುಂಟು. ಅದನ್ನು ನೋಡುವಂತ ಸೌಭಾಗ್ಯ ನಿನಗೆ ಒದಗಿಸಿಕೊಡ್ತೇನೆ. ಏನುಂಟು ನಿಮ್ಮಲ್ಲಿ? ನಿಮ್ಮಲ್ಲಿ ಹಲಸಿನ ಮರದಲ್ಲಿ ಏನಾಗ್ತದೆ? ಹಲಸಿನ ಹಣ್ಣೆ ಅದು. ನಮ್ಮಲ್ಲಿ ಹಾಗಲ್ಲ. ಮಾವಿನ ಹಣ್ಣು. ಹಲಸಿನ ಮರದಲ್ಲಿ ಮಾವಿನ ಹಣ್ಣು. ಹೌದಪ್ಪ. ಎಲ್ಲಿ? ನಿನ್ ಮಾವಿನ ಹಣ್ಣು.
ಹಲಸಿನ ಮರ. ಹಣ್ಣು ಅಂತ ನೀವು ಹೇಳುವಾಗ- ಮಾಯಾವಿಗಳಲ್ಲ. ಹಣ್ಣು ಅಂತ ಹೇಳುವಾಗ ನೋಡು ಬಾಯಲ್ಲಿ ನೀರು ಬರ್ತಾ ಇದೆ. ಹಣ್ಣು ನಮಗೆ ಇಷ್ಟು ಉದ್ದ ಬಾಯಿ ಮಾಡ್ತಾಳೆ. ಇಷ್ಟ. ಹೌದೇನೋ? ನಿನಗೆ ಬಹಳ ಪ್ರೀತಿ. ಹೌದು. ತೋರಿಸ್ತೇನೆ. ಎಲ್ಲಿ? ನಿನಗೆ ಹಾ. ಹಲಸಿನ ಮರ ಕಾಣ್ತದ? ಕಾಣ್ತದೆ ಎಲ್ಲಿ? ಮುಂದೆ. ನೋಡದ ಹಲಸಿನ ಮರ. ನಿಜವಾಗಿ ಹಲಸಿನ ಮರ. ಮತ್ತೆ ಅದು ಯಾವುದು ಫಲದ ಮರದ ಹಾಗುಂಟು. ಅದೇ ಫಲ ಹಲಸಿನ ಮರ. ಆ ಕಡೆ ಹಲಸಿನ ಮರ. ನೋಡಿದ್ಯಾ? ಆ ಮರದಲ್ಲಿ ಹಾ. ಮಾವಿನ ಹಣ್ಣು ಎಲ್ಲಿಂಟ? ಕಾಣ್ತದ? ಇಲ್ಲ. ಇಲ್ವಾ? ಇನ್ನು ಸ್ವಲ್ಪ ಹತ್ತಿರ ಹೋಗು. ಎಲ್ಲಿಂಟ? ಹೋಗ ಇಲ್ವಾ? ಮರದ ಬುಡಕ್ಕೆ ಹೋಗು. ಹೋದ್ರೆ ನಿನಗೆ ಮೇಲೆ ನೋಡಿದಾಗ ಕಾಣ್ತದೆ. ಮೇಲೆ ನೋಡ್ತಾ ಇರು. ನೋಡಿದ್ರೆ ನಿನಗೆ ಕಾಣಿಸ್ತಾರೆ. ಎಲ್ಲಿಂಟ? ಕಾಣದಿದ್ರೆ ನಾನು ಕಾಣಿಸ್ತೇನೆ. ಎಂತದು? ಸ್ವಲ್ಪ ನೋಡ. ಸ್ವಲ್ಪ ನೋಡ. ಮೊದಲೇ ಉಪಾಯ ಮಾಡಿದ್ದ. ಹೇಗಾದ್ರೂ ಹನುಮನ ಕೈಯಿಂದ ಪೆಟ್ಟು ತಿನ್ನುವುದನ್ನು ತಪ್ಪಿಸಿಕೊಳ್ಳಬೇಕು ಅಂತ ಜಾರಿದ. ಇನ್ನು ನಮ್ಮವರವರನ್ನು ಸುಮ್ಮನೆ ಬಿಡ್ತಾರೆ. ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂಭಾಗಕ್ಕೆ ಬಂದ ಇಂದ್ರಜಿತ್ವನು ಏನು ಧೈರ್ಯ, ಏನು ಸಾಹಸ, ಏನು ಪರಾಕ್ರಮ ಮಾಡೋದು. ಅವರಲ್ಲಿ ಹೋರಾಟವನ್ನು ಮಾಡದೆ ಕೈ ಸಾಗದೆ ಹೆಮ್ಮಕ್ಕಳಾಗಿ ನಾನು ಬಂದೆ. ಏನು ಮಾಡಲ್ಲ ಹೇಳಿ? ಎಲ್ಲವರು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ಲವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ? ಕೇವಲ ಸೀತೆಗೆ ಬೇಕಾಗಿ ಸೀತೆಯನ್ನು ಉಳಿಸಿಕೊಳ್ಳಬೇಕು, ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆತರಬೇಕು ಎನ್ನುವಂತ ಉದ್ದೇಶದಿಂದ ಇಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸರಿ ಸರಿ ಸರಿ, ಹೋರಾಟ ಮಾಡೋದು ಸೀತೆಗಲ್ವ? ನಾನು ಯಾಕೆ ಸುಮ್ಮನೆ ದುಡಿಬೇಕು? ಈ ಕ್ಷಣದಲ್ಲಿ ಸೀತೆಯ ಹೋರಾಟವನ್ನು ಮಾಡುತ್ತಿರುವಂತ ಇವರ ಪಾಲಿಗೆ ಸೀತೆ ಇದ್ದರೇನು ಇಲ್ಲದಿದೆ. ಹಾಗಾಗಿ ಆ ಸೀತೆಯ ತಲೆಯನ್ನು ಕಡಿತಾರೆ. ಸಾಧ್ಯ ಉಂಟಾ? ಸೀತೆಯ ತಲೆಯನ್ನು ಕಡಿಯುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕೆ? ಅದು 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 ಸೀತೆಯನ್ನು ಅಪಹರಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ತಂದೆಯಾದ ರಾವಣೇಶ್ವರ ಅವಳನ್ನು ಮುಟ್ಟುವುದಕ್ಕೆ ಬಹಳ ಹಿಂದೆ ಸರಿದರಂತೆ. ಕಾರಣ ಏನು? ಅವಳಿಗಾದ ಸೀತೆ. ಹಾಗಾಗಿ ಅವಳಿಗಂತ ಯಾವ ಭೂಪ್ರದೇಶ ಉಂಟು ಅದನ್ನೇ ಕಿತ್ತು ತೋಟದ ಮೇಲೆ ಕುಳ್ಳಿರಿಸಿಕೊಂಡು ಬಂದರಂತೆ. ಮತ್ತೆ ನಾವೆಲ್ಲ ಮುಟ್ಟುವುದಕ್ಕೆ ಎಷ್ಟರವರು ಹೇಳಿ ಹತ್ತಿರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಸರಿ ಸರಿ, ಹಾಗಿದ್ರೆ ಏನು ಮಾಡೋಣ? ಏನು ಸರಿ ಸಾರಿ, ಈಗ ಒಂದು ಮಾಯಕದ ಸೀತೆ ಆಗಬೇಕು. ಮಾಯಾ ಸೀತೆ ಸುಮ್ಮನೆ ಅಲ್ಲ. ಆ ಮಾಯಾ ಸೀತೆಯನ್ನು ಸೀತೆ ಅಲ್ಲ, ಮಾಯಾ ಸೀತೆಯನ್ನು ತಂದು ಇವರ ಮುಂದೆ ನಿಲ್ಲಿಸಿ ಅವನ ತಲೆಯನ್ನು ಕಡಿತೇನೆ. ಈಗ ನಾನು ಮುಂದುವರಿಬೇಕು. ಆವಾಗ ಪರಿಪರಿಯಾಗಿ ಬೇಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸೀತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದಕ್ಕೆ ಸಾಧ್ಯ ಉಂಟು. ನೋಡೋಣ, ಒಂದು ಪ್ರಯತ್ನ ಮಾಡುತ್ತೇನೆ. ಈ ಕ್ಷಣದಲ್ಲಿ ಮಾಯಾ ಸೀತೆಯನ್ನು
ಮತಿವಂತ ಖಳನೆ ಕೇಳು ಹರಿತವಾದ ಖಡ್ಗವನ್ನು ಮಾತೆಯ ಶಿರದ ಮೇಲೆ ಇರಿಸಿ ಕೊಲ್ಲುತ್ತೇನೆ ಎಂದು ತರ್ಪದಿಂದ ಆಡುತ್ತಾ ಇದ್ದೀಯಲ್ಲ. ಏನು ತಲುಪುವ ಇವಳ ತಲೆಯನ್ನು ಕಡಿತೇನೆ. ನಿನಗಿದು ಶೋಭೆ. ಯಾಕೆ ಶೋಭೆ ಇಲ್ಲ? ನೀನು ಸಾಮಾನ್ಯದವನಿಗೆ, ನಾ- ನೀನು ಅಸಾಮಾನ್ಯ ವ್ಯಕ್ತಿ ಅಲ್ವೇನು? ಏನು ಎಂತದ? ನಿನ್ನ ಹಿನ್ನೆಲೆ ನೋಡಿದರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು ನೀವು. ಪೌರಸ್ತ್ಯ, ಜ್ಞಾನಿಗಳಲ್ಲಿ ಶ್ರೇಷ್ಠ ಮಹರ್ಷಿ. ಅವನ ಮಗ ವಿಶ್ವವಸು. ಆ ವಿಶ್ವವಸು ಬ್ರಾಹ್ಮಣ ಮಹರ್ಷಿಯ ಮಗ ನಿನ್ನ ಅಪ್ಪ ರಾವಣ. ಏನು ಸಾಮಾನ್ಯ? ಏನು ಈ ಲೋಕವನ್ನು ಆಳುತ್ತಾ ಇದ್ದಾನೆ. ಚತುರ್ಭುವನದಲ್ಲಣ ಎಂಬ ಹೆಸರನ್ನು ಪಡೆದಿದ್ದಾನೆ. ದಶಕಂಠ. ಹೌದು, ದಶಶಿರ ಇದೆ. ಸಾರಿ. ಯಾರಿಗೂ ಸುಲಭದಲ್ಲಿ ಒಲಿಯುವ ದೇವರಲ್ಲ ಮಹಾದೇವ ಭೂತಪತಿ. ಅವನನ್ನು ಒಲಿಸಿಕೊಂಡು ಅಭೇದ್ಯವಾದ ಶಕ್ತಿಯನ್ನು ಪಡೆದವ ರಾವಣ. ಅಂತಹ ಶಿವನ ಭಕ್ತ ರಾವಣನ ಮಗನಾಗಿ ನೀನು ಈ ಕೊಲೆಯನ್ನು ಮಾಡುತ್ತೀಯ. ಏನು ಕೊಲೆ ಮಾಡಿದ? ಮರ್ಕಟ ಮಂಗ ಎಂತರ ದೊಡ್ಡದಿಂತದ ಮರದಿಂದ ಮರಕ್ಕೆ ಹಾರುತ್ತಿರುವಂತಹ ಮರ್ಕಟ ನೀನು. ಮರ ಹಾರುವ ಮರ್ಕಟ ನನ್ನ ಬಗ್ಗೆ, ನನ್ನ ವಂಶದ ಬಗ್ಗೆ ಮಾತಾಡುವುದಕ್ಕೆ ಹೊರಟ ಎಲ್ಲ. ನಾನು ಮರದಲ್ಲಿ ಹಾರುವ ಮರ್ಕಟ. ಏನು ನಿನ್ನ ಮಾತಿನ ಒಳಾರ್ಥದಲ್ಲಿ ಅರ್ಥಾರ್ಥಿನ ತಾಳ್ತೆ ಮಾಡಿದ್ದ? ನಾನು ಮರದಲ್ಲಿರುವವ ಅಂತ. ಏನು ನಿನ್ನ ಹಾಗೆ ಮಂಗಗಳನ್ನು ತಾಳ್ತೆ ಮಾಡಿದ್ಯಾ? ಹೌದೇನೋ? ನಿನ್ನ ಜಾತಿ ಮಂದಿ ತೋರಿಸಿದ್ರೆ ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಹೌದೇನೋ? ಏನು ಬೇಕಾದ್ರೂ ಆಗಲಿ, ಇವಳಿಂದಾಗಿ ನಮ್ಮ ವಂಶವೇ ಪತ್ತಿ ಹುರಿತಾವು. ಅಂತ ವಂಶ ಪತ್ತಿ ಹುರಿಯುವುದಕ್ಕೆ ಇವಳೇ ಕಾರಣ. ಏನು ಬೇಕಾದ್ರಾಗಲಿ ಈ ಕ್ಷಣದಲ್ಲೇ ಸೂರ್ಯವಂಶ ಜನಕರಾಯನುಳುದಿಸೆ ರಘುವಂಶ ರಾಜೇಂದ್ರನ ರಾಣಿಗೆಂದೆನಿಸಿ ರಘುವಂಶ ರಾಜೇಂದ್ರನ
ಪುಣ್ಯದ ಮಣ್ಣ ಅಂತ ಮಿಥಿಲಿಯ ಜನಕರಾಯನಿಗೆ ಮಗಳಾಗಿ ಪರಮ ಪಾವನವಾದಂತ ಅಯೋಧ್ಯೆಗೆ ದಶರಥ ಚಕ್ರವರ್ತಿಗಳಿಗೆ ಸೊಸೆಯಾಗಿ ಮರ್ಯಾದ ಪುರುಷೋತ್ತಮ ನೆನೆಸಿಕೊಂಡಂತ ಶ್ರೀರಾಮಚಂದ್ರನಿಗೆ ಹೆಂಡತಿಯಾಗಿ ಕುಡಿದು ಕುಪ್ಪಳಿದ ಬೇಕಿತ್ತು ನಾನು. ಆದ್ರೆ ನನ್ನ ವಿಧಿ ನೋಡಂತೆ ಈ ದುಷ್ಟರ ಕೈಯಲ್ಲಿ ಸಿಕ್ಕಿದ್ದಾಳು ಅಂತ ನನ್ನ ಪಾಲಿಗಾಗಿ ಹೋಯಿತು. ನನ್ನನ್ನು ಬಿಡಿಸು ಹನುಮ, ಬಿಡಿಸು. ನಿನ್ನ ತಲೆಯನ್ನು ಕಡಿತೇನೆ. ಆಹಾ, ಏನು ನೀನು ಸಾಮಾನ್ಯದವನಲ್ಲ. ಏನಾಗಿದೆ? ದಿತಿಜರಲ್ಲಿ ಬೆಕ್ಕಳನು. ದಿತಿಜರಲ್ಲಿ ತುಂಬಾ ಮಂದಿ ಹುಟ್ಟಿದ್ದಾರೆ. ದಿತಿ ಕುಲದಲ್ಲಿ ಹುಟ್ಟಿದವರು. ಹೌದು. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಮೊದಲಾದ ದಾನವರೆಲ್ಲ ಆಗಿ ಹೋಗಿದ್ದಾರೆ. ಯಾರೂ ಉಳಿಯಲಿಲ್ಲ. ಆದ್ರೆ ಈ ಕಾಲದಲ್ಲಿ ಈ ಲಂಕೆಯನ್ನು ಭವಿಷ್ಯದಲ್ಲಿ ಆಳುವ ಒಬ್ಬ ಸಮರ್ಥ ನಾಯಕ ಯಾರು ಅಂತ ನೋಡಿದ್ರೆ ಯಾರು? ನಮ್ಮ ಲಕ್ಷ್ಯ ಇರುವುದು ನಿನ್ನ ಮೇಲೆ. ನಿನ್ನಲ್ಲಿ ಲಕ್ಷ್ಯ ಉಂಟಲ್ಲ? ಹಾಗಲ್ಲ, ಗುರಿ. ಗುರಿಯ ಈ ಪದವಿಯನ್ನು ಏರಬೇಕಾದ ಒಬ್ಬ ವೀರ, ರಾವಣನ ಮಗ, ದಿತಿಜರಲ್ಲಿ ಹೆಗ್ಗಳ, ನೀನಾಗಿ ಈ ಪ್ರಜಾರಂಜಕನಾಗಿ ಮಹಾರಾಜನಾಗಿ ಮೆರೆಯಬೇಕಾದ ನೀನು ಆ ಕೈಯಿಂದ ಈ ಹೆಣ್ಣನ್ನು ಅಲ್ಲ ಸೀತಾ ಮಾತೆಯನ್ನು ಕೊಲ್ಲುವುದಕ್ಕೆ ಕತ್ತಿ ಎತ್ತಿದೆಯಲ್ಲ. ಕತ್ತಿಯಿಂದ ಕಡಿತೇನೆ. ಬೇಡ, ಅದಕ್ಕೆ ನಿನ್ನಂತವನಿಗೆ ಭೂಷಣವಲ್ಲ. ನೀನು ಕೊಲೆಗಡುಕ ಎಂಬ ಹೆಸರಿಗೆ ಪಾಜರನಾಗುತ್ತೆ. ಈ ಪಾಪ ನಿನ್ನನ್ನು ಬೆನ್ನು ಬಿಡುವುದಿಲ್ಲ. ಜನ್ಮ ಜನ್ಮಾಂತರದಲ್ಲಿ ನೀನು ಪಾಪಿಯಾಗಿಯೇ ಹುಟ್ಟುತ್ತಿ. ಏನು ನನ್ನನ್ನು ನೀನು ಹೊಗಳ್ತಾ ಇದೆಯಾ ತೆಗಳ್ತಾ ಇದೆಯಲ್ಲ? ಮತ್ತೆ ಹಿಂಗಲೇ ಬೇಡ, ನೀನು ಮಾಡಬಾರದು. ಹೌದೇನೋ? ಬರೇ ದಿತಿ ಕುಲದಲ್ಲಿ ಹುಟ್ಟಿದವರಲ್ಲಿ ಹೆಗ್ಗಳಿಕೆಯನ್ನು ಪಡೆದವ ಮಾತ್ರವಲ್ಲ, ಮೇಲಿರುವಂತಹ ದಿವಿಜರಲ್ಲಿ ಹೆಚ್ಚು ಗಾಳಿಕೆಯನ್ನು ನಾನು ಗಳಿಸಿಕೊಂಡವ, ಇಂದ್ರನನ್ನು ಸೋಲಿಸಿದವ. ಹಾಗಾಗಿ ಇಂದ್ರಾರಿ ಎನ್ನುವಂತಹ ವಿಶೇಷವಾದಂತಹ ಬಿರುದು ನನ್ನ ಪಾಲಿಗೆ ಉಂಟು. ರಾವಣನಿಗೆ ಕೂಡ ಅವನನ್ನು ಸೋಲಿಸುವುದಕ್ಕೆ ಆಗಲಿಲ್ಲ. ಭವಿಷ್ಯದ ದೊರೆ, ಲಂಕೆಯ ಅರಸ. ಹೌದು. ಹೌದೇನೋ? ಈಗ ನಾನು ಅರಸ ಆಗಬೇಕು ಅಂತಿದ್ರೆ ನನ್ನ ಅಪ್ಪ ಜೀವಂತ ಇರುವಾಗ ಅದು ಸಾಧ್ಯ ಉಂಟಾ? ಅಲ್ಲ, ಅವನಿಗೆ ವಯಸ್ಸಾದಾಗ ನಿನಗೆ ಕೊಡ್ತಾನೆ. ನನಗೆ ಅರ್ಥ ಆಯ್ತು. ಆದಷ್ಟು ಬೇಗ ನನ್ನ ಅಪ್ಪನನ್ನು ಒಂದು ಮುಗಿಸಿ ಅಲ್ಲಿಗೆ ನನ್ನನ್ನು ತಯಾರು ಮಾಡಬೇಕು ಅಂತ ನಿನಗೆ ಅನಿಸು. ಲಂಕೇಶ ಹೋಗಲಿ, ಇನ್ನು ಭವಿಷ್ಯದ ನೀನು ಲಂಕಾ ಪತಿಯಾಗು. ಯಾವ ಲಂಕೇಶನ? ಲಂಕೆಯ ಸರ್ವಾಧಿಕಾರಿ ರಾವಣ. ಅವನ ಆಳ್ವಿಕೆಯಲ್ಲಿ ಇಂಥದೆಲ್ಲ ನಡೀಲೇಬೇಕು. ತತ್ವದ ಮಾತನ್ನು ಆಡ್ತಾ ಇದೆಯಾ? ಬರೀ ತತ್ವಹೀನವಾದಂತಹ ಮಾತುಗಳನ್ನು ಆಡಿದ್ರೆ ನಾನೇನು ಕೇಳಿಸಿಕೊಂಡು ಸುಮ್ಮನೆ ಇತ್ತಂತ ಆಲೋಚನೆ ಮಾಡಿದ್ಯಾ?
ಕ್ಷಣ ಹೊತ್ತು ವಿಳಂಬಿಸುವುದಿಲ್ಲ. ಈ ಸೀತೆಯ ತಲೆಯನ್ನು ಎನಗಾಗಿ ಕಾದಿದನಿದಿರೆ ತನ್ನನ್ನು ಕೊಲ್ಲುವುದನ್ನು ನೋಡಲಾಗುವುದೀಪವೇ ತನ್ನನ್ನು ಕೊಲ್ಲುವುದನ್ನು ನೋಡಲಾಗುವುದೀಪವೇ ಅಮ್ಮ ಇದ್ದೇನೆ. ಏನಮ್ಮ ನೋಡ್ತಾ ಇದ್ದೇನೆ. ನೋಡು ನೋಡು. ನನಗಾಗಿ ಎಷ್ಟು ಕಷ್ಟವನ್ನು ಪಟ್ಟವರು ನೀವು. ಉತ್ತರದ ಎತ್ತರದಿಂದ ದಕ್ಷಿಣದ ತುತ್ತ ತುದಿಯನ್ನು ಏರಿ ಹತ್ತಿಯನ್ನು ದಾಟಿ ಲಂಕೆಗೆ ಬಂದು ನನಗಾಗಿ ಅದೆಷ್ಟೋ ಹೋರಾಟವನ್ನು ಮಾಡಿದವರು ನೀವು. ಕಾದಿದೆವು. ಆದ್ರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಈ ಹೊತ್ತಿನಲ್ಲಿ ನಾನು ನಿನ್ನಲ್ಲಿ ಒಂದು ಕೋರಿಕೆಯನ್ನು ಇಡ್ತಾ ಇದ್ದೇನೆ. ಏನ್ ತಾಯಿ? ಒಂದು ಉಪಕಾರವನ್ನು ಮಾಡ್ತೀಯ ನನಗೆ? ನನ್ನ ಪ್ರಾಣ ಇದ್ರೆ ಮಾಡ್ತೇನಮ್ಮ. ಈಗಲೂ ಇನ್ನೊಂದು ಗಳಿಗೆಯಲ್ಲ ನನ್ನ ಪ್ರಾಣ ಭಕ್ತಿಯನ್ನು ತೆಗೆದು ಬಿಟ್ಟಾರೆ ಈ ದುಷ್ಟ. ರಾಮ ಹಾಗೆ ಹೇಳ್ಬೇಡಿ ಅಮ್ಮ. ಆದ್ದರಿಂದ ನನ್ನ ಕೊನೆಯ ಆಸೆಯನ್ನು ಈಡೇರಿಸಿಕೊಡ್ತೀಯ ಹನುಮ? ಏನು ತಾಯಿ ಆಶೆ? ಜೀವಂತವಾಗಿ ಒಂದು ಕಾಣುತ್ತೇನೆ ಎನ್ನುವಂತ ವಿಶ್ವಾಸ ನನಗಿಲ್ಲ ಹನುಮ, ನನಗಿಲ್ಲ. ನಾನು ಸತ್ತ ನಂತರ ನನ್ನ ಕಡೆ ಬರುವಂತಾದ್ರೂ ಆ ನನ್ನ ಪತಿಗೆ ತೋರಿಸುವಂತ ಒಂದು ಕಾರ್ಯವನ್ನು ಮಾಡ್ತೀಯ ಹನುಮ? ಅನ್ಯಾಯ ಮುಗಿಯೋದಿಲ್ಲ ಇವಳ ಸ್ತ್ರೀ ಇವಳ ಹತ್ಯೆಯನ್ನು ಮಾಡ್ತಾನೆ. ಶ್ರೀಗಂಧಪಾದಕಿಗೆ ಚತುರ್ಭುಜಗೆ ಕನಕದೊಳಗೆ ಎಂತ ಕರಕಸ? ನಿನ್ನ ಮನಸ್ಸು ರಕ್ಕಸನ ಹಾಗೆ, ನೀನು ರಕ್ಕಸನೆ. ಏನು ಸ್ವರ ಏರಿಸಿದೆಯೇನು ನೀನು? ಪಾಪ ಮುಕ್ತೆ ಹಾ? ಜನಕಲೆ ಹಾ. ಕಣ್ಣೀರು ಹರಿಸುತ್ತಾ ಇದ್ದಾಳೆ. ಹಾ. ನಿನಗೆ ಮರುಕವಾಗುವುದಿಲ್ವೇನೋ? ನನಗೆ ನನ್ನೇನು? ನಿನ್ನ ಹೃದಯದಲ್ಲಿ ಅದು ಕಲ್ಲು ಬೆಳೆದ. ನೀನು ಬಿಡು. ಹಾ. ಒಂದು ವೇಳೆ ಸ್ತ್ರೀ ಹತ್ಯೆ ಮಾಡಿದೆ ಎಂದಾದರೆ ಹಾ. ನಿನ್ನ ಬೆನ್ನು ಬಿಡದೆ ಜನ್ಮ ಜನ್ಮಾಂತರಕ್ಕೂ ಆ ಪಾಪ ಬರ್ತದೆ. ಹಾ. ಚತುರ್ ಯುಗಗಳಲ್ಲಿ ಹಾ. ಸ್ತ್ರೀ ಹತ್ಯೆ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ ಎಂದಾದರೆ ಮರಳಿ ಮರಳಿ ನರಕಕ್ಕೆ ಹೋಗುವುದಲ್ಲದೆ ಹಾ. ಅವ ಒಳ್ಳೆಯ ವ್ಯಕ್ತಿಯಾಗಿಯೋ ಅಥವಾ ಸ್ವರ್ಗಕ್ಕೆ ಹೋಗುವ ವ್ಯವಸ್ಥೆ ಅವನಿಗೆ ಆಗುವುದೇ ಇಲ್ಲ. ಹಾ. ಸ್ತ್ರೀ ಹತ್ಯೆ ಮಾಡಿದವನು ಯಮ ಕರ್ಕೊಂಡು ಹೋಗ್ತಾನೆ. ಹಾ. ಹೇಗೆ? ಹೇಗೆ? ರಥದಲ್ಲಿ ಕುಳ್ಳಿರಿಸಿ ಕರ್ಕೊಂಡು ಹೋಗುದಲ್ಲ, ಆಹಾ. ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಹಾ. ಎಳೆದುಕೊಂಡು ಹೋಗುದು. ಹಾ. ಕೊಂಡು ಹೋಗಿ ಹಾ. ಅಲ್ಲಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಮುಳುಗಿಸುತ್ತಾನೆ. ಅದರಲ್ಲಿ ನಿನಗೆ ಹಿಂಸೆ ಆಗಲಿಲ್ಲ ಎಂದಾದ್ರೆ ಅವನಿಗೆ ಗರ್ಗಸ ಉಂಟು. ಎರಡು ಜನ ಬರ್ತಾರೆ. ಆ ಗರಗಸ ನಿನ್ನ ಕುತ್ತಿಗೆಗೆ ಹಿಡಿದು ಕರ 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 ಎಳಿತಾರೆ. ಪಾಪಿ ಕಕ್ಕಸ ಹೃದಯ ಇಲ್ಲದವನೇ ಬಿಡವನು. ಹೌದೇನೋ? ನನ್ನಲ್ಲಿ ಶಕ್ತಿ
ನಿನ್ನ ವಾದ ಒಳ್ಳೆಯದು, ಹೌದೇನ? ಆದ್ರೆ ವಾದ ಕೇವಲ ಬಾಯಿ ಮಾತಿಗೆ ಆಗಲಿಲ್ಲ, ವ್ಯವಹಾರಕ್ಕೆ ಆಗಲಿಲ್ಲ. ಯಾಕೆ ಆಗುದಿಲ್ಲ? ಹೌದೇನ? ಸ್ತ್ರೀ ಹತ್ಯೆ ಮಾಡಿದ್ರೆ ದೋಷ ಬರ್ತದ? ಒಂದು ಜನ್ಮದ್ದಲ್ಲ, ನೀನು ಯಾವ ಜನ್ಮದಲ್ಲಿ ಹುಟ್ಟಿದ್ರು ಬೇಡದ್ದೇ ಆಗುದು. ನಾನು ಕೇಳ್ತೇನೆ, ಏನು? ನಿನಗೆ ಯಾಕೆ ಬರ್ಲಿಲ್ಲ ಅದು? ನಾನು ಸ್ತ್ರೀ ಹತ್ಯೆ ಮಾಡಲಿಲ್ಲ. ಮಾಡ್ಲಿಲ್ವಾ? ಲಂಕಿನಿಯನ್ನು ಕೊಂದದ್ದು ನೀನೇ ಅಲ್ವಾ? ಅವಳು ಸತ್ತದ್ದು ಯಾವಾಗ ಸತ್ತದ್ದು? ಒಂದು ಮುಷ್ಟಿಯ ಪೆಟ್ಟಿಗೆ. ಆದ್ರೂ ಕೊಂದದ್ದು ನೀನೇ ಅಲ್ವಾ ಪುಣ್ಯಾತ್ಮ? ಅವಳಿಗೆ ವರವೇ ಉಂಟು ಈಶನದ್ದು. ಏನು ಅಂತ? ಹನುಮನಿಂದಲೇ ನಿನಗೆ ಮರಣ ಬರಬೇಕು ಅಂತ. ಮರಣ ಎನ್ನುವುದನ್ನು ಅವ ಬರೆದಿದ್ದಾನೆ, ಹೌದೇನೋ? ಆ ವಿಷಯವನ್ನು ಬಿಡುವ. ನಿನ್ನ ವಲ್ಲಭನಾದಂತ ಯಾವ ರಾಮಚಂದ್ರ ಇದ್ದಾನ, ಇವಳ ವಲ್ಲಭ. ಹೌದು, ನಿನಗೆ ವಲ್ಲಭನ ಯಜಮಾನ ಒಡೆಯ. ಒಂದು ಅರ್ಥದಲ್ಲಿ ಹೇಳಿ, ಹೌದೇನೋ? ಆ ರಾಮ ಏನು ಮಾಡಿದ್ದಾನೆ? ರಾಮ ಏನು? ಅವ ಒಂದು ಸಂದರ್ಭದಲ್ಲಿ ಹಾ. ಯಜ್ಞ ರಕ್ಷಣೆಗಾಗಿ ಹಾ. ಜೋಗಿಯೊಟ್ಟಿಗೆ ಹೋಗಿದ್ದಾರೆ. ಗೊತ್ತದರಿಗೆ ಹೌದಾ? ಯಾವ ಜೋಗಿ? ಯಾವ ಯೋಗಿ? ವಿಶ್ವಾಮಿತ್ರ. ಯೋಗಿ. ಯಜ್ಞ ರಕ್ಷಣೆ, ಮಖ ಸಂರಕ್ಷಣೆಗಾಗಿ ಹಾ. ಹೋದಂತಹ ಸಂದರ್ಭದಲ್ಲಿ ಹ್ಮ್. ತಾಟಕ ಆವರಣದಲ್ಲಿ ಇದ್ದಂತಹ ತಾಟಕಿಯನ್ನು ರಾಮ ಕೊಂದಿದ್ದಾನೆ. ನೆನಪುಂಟವನಿಗೆ? ಅವಳು ಲೋಕ ಕಂಟಕವಾದ ಕ್ರಿಯೆಯನ್ನೇ ತೊಡಗಿಕೊಂಡಿದ್ದವಳು. ಗುರುವಾಜ್ಞೆ ಗುರುತರವಾದುದು, ಅದನ್ನು ಮೀರಕೂಡದು. ಆದುದರಿಂದಲೇ ಗುರುವಿಗೆ ಬೇಕಾಗಿ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ಒಬ್ಬ ಹೆಣ್ಣನ್ನು, ರಾಮಚಂದ್ರ ಹೆಣ್ಣಲ್ಲ ಅವಳು, ಹೆಣ್ಣು ರೂಪದ ರಾಕ್ಷಸಿ, ಅವಳನ್ನು ಒದಗಿಸಿ ಲೋಕಕ್ಕೆ ಉನ್ನತವಾದ ಉತ್ತಮವಾದ ಕ್ರಿಯೆಯನ್ನು ಒದಗಿಸಿಕೊಟ್ಟಿದ್ದಾನೆ. ಅದರಿಂದ ಲೋಕದ ಸಜ್ಜನರು ಈಗಲೂ ಶಾಂತಿಯಿಂದ ಬದುಕುವ ಹಾಗಾಗಿದೆ. ಇವಳು ಅಂತ ದುಷ್ಟ ಅಲ್ಲ, ಇವಳು ರಾಮನ ಮಡದಿ, ಇವಳು ವೈದೇಹಿ. ಪಾಪ ಬಿಡು. ಹೌದೇನೋ? ಸಾಮಾನ್ಯ ತಾಯಿಯ ಉದರವಾಸವನ್ನು ಅನುಭವಿಸಿ ಹೊರ ಪ್ರಪಂಚವನ್ನು ಕಂಡಂತ ಯಾವ ರಾಮ, ಯಾರು ಸಜ್ಜನರು ಯಾರು ದುರ್ಜನರು ಎನ್ನುವುದನ್ನು ನೀವು ತೀರ್ಮಾನ ಮಾಡುವುದಕ್ಕೆ ಅವಜನವ? ಹೌದು. ಯಾರು ಹೌದು? ಗುರು ಹೇಳಿದ ಹಾಗೆ ತಾಟಕಿಯನ್ನು ಕೊಲ್ಲುವಂತ ಸಮರ್ಥ ರಾಮ ಎಂಬುದು ಲೋಕಕ್ಕೆ ವೇದ್ಯವಾಗಿದೆ. ಶಿವಧನಸ್ಸು ಭಂಜನವಾಗಿದೆ. ಸೀತೆ ಕರಗ್ರಹಣ ಮಾಡಿದ್ದಾನೆ. ರಾವಣನಿಗೂ ಎತ್ತಲಾದ ಮಹಾಧನಸ್ಸನ್ನು ರಾಮಚಂದ್ರ ಲೀಲಾಜಾಲವಾಗಿ ಎತ್ತಿ ವೈದೇಹಿಯನ್ನು ವಿವಾಹವಾಗಿದ್ದಾನೆ. ಪರಶುರಾಮನ ಗರ್ವವನ್ನು ಮುರಿದಿದ್ದಾನೆ. ಅವ ದೇವರು ಎನ್ನುವುದಕ್ಕೆ ಎರಡು ಮಾತಿಲ್ಲ. ನೀನು ಅವನು ಎಷ್ಟೇ ಬೇಕಾದ್ರೂ ಹೊಗಳಿದ್ರೆ ಒಪ್ಪಿಕೊಳ್ಳುವುದಕ್ಕೆ ನಾವು ಸಿದ್ಧರಿಲ್ಲ. ಯಾಕೆ? ನಿನ್ನ ನ್ಯಾಯ ಎನ್ನುವುದು ಕೇವಲ ಬಡವರಿಗೊಂದು, ಆಮೇಲೆ ಶ್ರೀಮಂತರಿಗೊಂದು. ನಿನ್ನವರು ನಿನ್ನ ರಾಮಚಂದ್ರ ಮಾಡಿದ್ರೆ ಅದು ಸರಿ, ನಮ್ಮ ಜಾತಿಯವರು ಮಾಡಿದ್ರೆ ಅದು ಸರಿಯಲ್ಲ. ನಾವು ಯಾವಾಗಲೂ ಧರ್ಮಕ್ಕೆ ಬೇಕಾಗಿಯೇ ಇರು. ಧರ್ಮವನ್ನೇ ಮಾಡು. ಹೌದಪ್ಪ, ನೀನು ಧರ್ಮಕ್ಕೆ ದುಡಿಯುವುದು ಅಂತ ನನಗೆ ಗೊತ್ತುಂಟು. ಆದ್ರೂ ಕೂಡ ನೀನು ಮಾಡುತ್ತಿರುವಂತ ಕೃತ್ಯ ಸರಿಯಲ್ಲ ಅಂತ ನಾನು ಹೇಳಿದ್ದೆ. ಇವಳನ್ನು ತಡೆದದ್ದು ಸರಿಯಲ್ವಾ? ಏನು ವಾದ ಮಾಡ್ತೀಯಾ? ವಾದ ಇಲ್ಲ. ಮತ್ತೆ ನಾನು ಇವಳನ್ನು ಉಳಿಸಬೇಕು ಅಂತ ಪ್ರಯತ್ನಿಸು. ಬಾಲವನ್ನು ತುಳಿದುಕೊಂಡಾದಿಯಲ್ಲಿ ಹೊಯ್ದೋಡಿ ಬದುಕಿದ ಕೋತಿ ನಿಮ್ಮಿಂದ ಹತ್ತಿರ ಬಂದ್ರೆ ಜಾಗ್ರತೆ. ಸಿಟ್ಟು ಬಾರಲಿಂದ ಸಿಟ್ಟು ಈಗ ಬಂದಿತ್ತು ನನಗೆ. ಎಂತದ ಹೊಡಿಬೇಡ, ಇವರ ಕೊಳ ಏನು ಮಾಡ್ತೇನೆ. ಹೌದೇನೋ? ತುಂಬಾ ರಗಳೆ ಮಾಡೋದಕ್ಕೆ ಹಡ್ಡಿಕ್ಕಿ ಓದಿರೋ ರಗಳೆ ಏನು? ಸುಮ್ಮನೆ ಹೋಗು. ಅಧಮ, ಪ್ರಕ್ಷಸರ ಅಧಮ ನಿನ್ನನ್ನೇ ಹೇಳಿತು. ಹೌದೇನೋ? ನಿನ್ನ ಕತೆ ಗೊತ್ತಿಲ್ಲ ಅಂತ ಆಲೋಚನೆ ಮಾಡಿ ಬಾಲವನ್ನು ಸುಡಿಸಿಕೊಂಡು ಕಂಡದಂತಹ ದಿಕ್ಕಿನಲ್ಲಿ ಓಡಿದಂತ ಕಪಿ ನೀನು. ನೀವು ಏನು ಬೇಕಾದ್ರೂ ಹೇಳು, ಇವಳಿಂದಾಗಿ ಏನು ಬೇಕಾದ್ರೂ ಆಗಲಿ. ಈ ಕ್ಷಣದಲ್ಲೇ ಹಿಡಿದಂತ ಕಂಡ